ಎಲ್ರಿಗೂ ನಮಸ್ಕಾರ. ನೋವಾ ಐವಿಎಫ್ ಫರ್ಟಿಲಿಟಿ ಪ್ರಸ್ತುತಪಡಿಸುವ ಉಚಿತ ವೆಬಿನಾರ್ನ 2ನೇ ದಿನಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ಬಂಜೆತನ ಮತ್ತು ಸಂತಾನೋತ್ಪತ್ತಿಯ ವಿವಿಧ ಅಂಶಗಳು, ಲಭ್ಯವಿರುವ ಚಿಕಿತ್ಸೆಗಳ ಆಯ್ಕೆಯ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ನೋವಾ ಐವಿಎಫ್ ಫರ್ಟಿಲಿಟಿ 5 ದಿನಗಳ ಉಚಿತ ವೆಬಿನಾರ್ ಸರಣಿಯನ್ನು ಸಂತಾನೋತ್ಪತ್ತಿಯ ಬಗ್ಗೆ ಎಲ್ಲವೂ ಎವ್ರಿಥಿಂಗ್ ಅಬೌಟ್ ಇನ್ಫರ್ಟಿಲಿಟಿಯನ್ನು ಪ್ರಸ್ತುತಪಡಿಸಲು ಸಂತೋಷ ಪಡುತ್ತಿದೆ. ಈ ವೆಬಿನಾರ್ ಅಲ್ಲಿ ನೋವಾ ಐವಿಎಫ್ ಫರ್ಟಿಲಿಟಿಯ ತಜ್ಞ ವೈದ್ಯರುಗಳು ಇದನ್ನು ನಡೆಸಲಿದ್ದಾರೆ. ಇದರ ಮೂಲಕ ನಾವು ನೋವಾ ಐವಿಎಫ್ ನ ತಜ್ಞ ಮತ್ತು ಅನುಭವಿ ವೈದ್ಯರು ಸಂತಾನೋತ್ಪತ್ತಿ ಚಿಕಿತ್ಸೆಯನ್ನು ಪ್ರಾರಂಭಿಸಲು ಯೋಜಿಸುತ್ತಿರುವ ದಂಪತಿಗಳಿಗೆ ಮತ್ತು ಪೋಷಕರಾಗಲು ಕನಸನ್ನು ಕಾಣುವವರಿಗೆ ಇದನ್ನು ಸುರಕ್ಷಿತವಾಗಿ ಮತ್ತು ಯಶಸ್ವಿಯಾಗಿ ಸಾಕಾರಗೊಳಿಸಲು ಮಾರ್ಗದರ್ಶನವನ್ನು ನೀಡಲಿದ್ದಾರೆ. ಇವತ್ತು ನಮ್ಮ ವೆಬಿನಾರ್ ಸರಣಿಯ 2ನೇ ದಿನ ಮತ್ತು ಇವತ್ತಿನ ನಮ್ಮ ಟಾಪಿಕ್ ಇದೆ ಐಯುಐ ಬಗ್ಗೆ ತಿಳಿದುಕೊಳ್ಳೋದು. ಇದರ ಬಗ್ಗೆ ಮಾತಾಡಲು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅಪೂರ್ವ ಸತೀಶ್ ಅಮರ್ನಾಥ್. ನೋವಾ ಐವಿಎಫ್ ಫರ್ಟಿಲಿಟಿ ಕಮ್ಮನಹಳ್ಳಿಯಲ್ಲಿ ಇವರು ಐವಿಎಫ್ ಸ್ಪೆಷಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರ ಬಗ್ಗೆ ಹೇಳೋದಾದ್ರೆ ಡಾಕ್ಟರ್ ಅಪೂರ್ವರವರು ತಮ್ಮ MBBS ಅನ್ನು MS ರಾಮಯ್ಯ ಕಾಲೇಜ್ ಬೆಂಗಳೂರು ಮತ್ತು MS ಇನ್ ಆಬ್ಸ್ಟೆಟ್ರಿಕ್ ಅಂಡ್ ಗೈನಕಾಲಜಿ SDM ಕಾಲೇಜ್ ಧಾರವಾಡ ಯೂನಿವರ್ಸಿಟಿಯಿಂದ ಪಡ್ಕೊಂಡಿದ್ದಾರೆ. ಇದರ ನಂತರ ಇವರು DNB ಅನ್ನು ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗದಲ್ಲಿ ನ್ಯಾಷನಲ್ ಬೋರ್ಡ್ ಆಫ್ ಎಕ್ಸಾಮಿನೇಷನ್ ಡೆಲ್ಲಿಯಲ್ಲಿ ಪಡೆದಿದ್ದಾರೆ. ಅವರು ತಮ್ಮ ಫೆಲೋಶಿಪ್ ಅನ್ನು ರಿಪ್ರೊಡಕ್ಟಿವ್ ಮೆಡಿಸಿನ್ ಅಲ್ಲಿ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ ಅನ್ನ ಪಡೆದು ಇದರ ನಂತರ ಸಂತಾನೋತ್ಪತ್ತಿಯ ಕನ್ಸಲ್ಟೆಂಟ್ ಆಗಿ ಇವರು ಬೆಂಗಳೂರಿನಲ್ಲಿ ಕೆಲಸ ಮಾಡಿದ್ದಾರೆ. ಅವರ ಇಂಟ್ರೆಸ್ಟ್ ಇಂಪ್ಲಾಂಟೇಶನ್, ವೈಫಲ್ಯ, ಮರುಕಳಿಸುವ ಗರ್ಭಧಾರಣೆ, ನಷ್ಟ ಮತ್ತು ಕಳಪೆಯ ಪ್ರಕ್ರಿಯೆ ನೀಡುವರಲ್ಲಿ ಅವರ ಆಸಕ್ತಿ ಹೆಚ್ಚಿರುತ್ತದೆ. ಕ್ಯಾನ್ಸರ್ ಪೀಡಿತ ಮಹಿಳೆಯರಲ್ಲಿ, ವಿವಿಧ ಕಾರಣಗಳಿಂದ ಗರ್ಭಧಾರಣೆ ವಿಳಂಬಗೊಳಿಸಲು ಬಯಸುವ ಮಹಿಳೆಯರಲ್ಲಿ, ಫಲವತ್ತತೆ ಸಂರಕ್ಷಣೆ ಕ್ಷೇತ್ರದಲ್ಲಿ ಅವರು ವಿಶೇಷ ಆಸಕ್ತಿಯನ್ನು ಹೊಂದಿದ್ದಾರೆ. ರಾಜ್ಯ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವೃತ್ತಿಪರ ಸಂಸ್ಥೆಗಳ ಸದಸ್ಯರಾಗಿ ಅವರು ನಿರಂತರ ತಂತ್ರಜ್ಞಾನ ಶಿಕ್ಷಣ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಇಂದು ಹೊಸ ತಂತ್ರಜ್ಞಾನಗಳನ್ನು ಮತ್ತು ಅವುಗಳ ಅನ್ವಯವನ್ನು ಪತ್ರಿಕೆಗಳ ಮೂಲಕ ಪ್ರಸ್ತುತಪಡಿಸುವ ಮೂಲಕ ಈ ಕ್ಷೇತ್ರದಲ್ಲಿ ಪ್ರಶಂಸೆಯನ್ನು ಗಳಿಸಿದ್ದಾರೆ. ಡಾಕ್ಟರ್ ಅಪೂರ್ವ, ನಿಮ್ಗೆ ಈ ವೆಬಿನಾರ್ ಸರಣಿಗೆ ಸ್ವಾಗತ ಬಯಸ್ತೀನಿ. IUI ಬಗ್ಗೆ ತಿಳ್ಕೊಳಕ್ಕೆ ನೀವು ಇದರ ಬಗ್ಗೆ ಮಾತಾಡ್ಬೇಕು ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ಓವರ್ ಟು ಯು. ಥ್ಯಾಂಕ್ ಯು ಡಯಾನಾ. ನಮಸ್ಕಾರ ಎಲ್ರಿಗೂ. ನಾನು ಡಾಕ್ಟರ್ ಅಪೂರ್ವ ಸತೀಶ್ ಅಮರ್ನಾಥ್ ಅಂತ. ನಾನು ನೋವಾ IVF ಫರ್ಟಿಲಿಟಿ ಕಮ್ಮನಹಳ್ಳಿ ಸೆಂಟ್ರಲ್ಲಿ ಕನ್ಸಲ್ಟೆಂಟ್ ಆಗಿದ್ದೀನಿ, ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಿ. ಇವತ್ತಿನ ವೆಬಿನಾರ್ ಅಲ್ಲಿ ನಾವು ಬೇಸಿಕ್ಲಿ IUI ಏನು ಅಂತ ಕವರ್ ಮಾಡ್ತೀವಿ. IUI ಸ್ಟೆಪ್ಸ್ ಏನಾಗ್ತದೆ, ನಿಮ್ದು ಯಶಸ್ವಿ ಆಗೋ ಚಾನ್ಸಸ್ ಏನಿರ್ತದೆ IUI ಜೊತೆಗೆ, ಮತ್ತೆ ಅಕಸ್ಮಾತ್ ನಿಮ್ಗೆ IUI ಮಾಡಿದ್ಮೇಲೂ ಸಕ್ಸಸ್ ಆಗಿಲ್ಲ ಅಂದ್ರೆ ಮುಂದೆ ಏನ್ ಮಾಡೋದು ಅಂತ ತಿಳಿಯೋಣ ಇವತ್ತು. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ಬೇಸಿಕ್ಲಿ ವಿಶ್ವದಲ್ಲಿ ಆಲ್ಮೋಸ್ಟ್ 6 ದಂಪತಿಗಳಲ್ಲಿ ಒಬ್ರಿಗಾದ್ರೂ ಮಕ್ಕಳಾಗಕ್ಕೆ ತೊಂದರೆ ಆಗತ್ತೆ. ಅಂಡ್ ಏನಕ್ಕೆ ತೊಂದರೆ ಆಗ್ತಿದೆ ಅಂತ ಎಲ್ಲರಿಗೂ ನಮಗೆ ಇಮಿಡಿಯೇಟ್ ಆಗಿ ಗೊತ್ತಾಗಲ್ಲ. ಸೊ ನಾವು IUI ಟ್ರೀಟ್ಮೆಂಟ್ ಏನಕ್ಕೆ ಮಾಡ್ತೀವಿ ಅಂದ್ರೆ ದಟ್ ಇಸ್ ಆರ್ ಬೇಸಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ನಿಮ್ದು ಪ್ರೆಗ್ನೆನ್ಸಿ ಆಗೋದ್ರಲ್ಲಿ ತೊಂದರೆ ಆಗುತ್ತೆ ಅಂಡ್ ಅದ್ರಲ್ಲಿ ನಿಮ್ ಮೊಟ್ಟೆ ಉತ್ಪಾದನೆ ಆಗೋ ಶಕ್ತಿ ಜಾಸ್ತಿ ಅಂತ ತೊಂದರೆ ಏನಿಲ್ಲ ಅಂಡ್ ವೀರ್ಯಲ್ಲಿ ಏನ್ ಜಾಸ್ತಿ ತೊಂದರೆ ಇಲ್ಲ ಅಂದ್ರೆ ನಾವು ಫಸ್ಟ್ ಸ್ಟೆಪ್ ಆಗಿ IUI ಅಂತ ಪ್ಲಾನ್ ಮಾಡ್ತೀವಿ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ IUI ಅಂದ್ರೆ ಏನು? IUI ಬೇಸಿಕ್ಲಿ ಹಸ್ಬೆಂಡ್ ವೀರ್ಯ ತಗೊಂಡು ಚೆನ್ನಾಗಿರೋ ವೀರ್ಯನು ಸೆಪರೇಟ್ ಮಾಡಿ ಗರ್ಭಕೋಶದ ಒಳಗಡೆ ಟ್ಯೂಬ್ ಹತ್ರ ಹಾಕೋದು ನಾವು IUI ಪ್ರೊಸೀಜರ್ ಅಂತ ಹೇಳ್ತೀವಿ. ಬೇಸಿಕ್ಲಿ ನಾವು ಇದನ್ನ ವೀರ್ಯನ ಮೊಟ್ಟೆ ಉತ್ಪಾದನೆ ಆಗೋ ಟೈಮ್ ಅಲ್ಲಿ ಅಂದ್ರೆ ಆವ್ಯುಲೇಷನ್ ಆಗೋ ಟೈಮ್ ಅಲ್ಲಿ ನಾವು ಗರ್ಭಕೋಶದ ಒಳಗೆ ಹಾಕ್ತಿವಿ, ಸೊ ದಟ್ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಚೆನ್ನಾಗಿರ್ತದೆ ಅಂತ. ಇದು IUI ನಿಮ್ಗೆ ಎಲ್ಲಿ ಹೆಲ್ಪ್ ಆಗತ್ತಂದ್ರೆ ವೆಜೈನಲ್ ಅಸಿಡಿಟಿ ಅಂತ ಹೇಳ್ತೀವಿ ಅಂಡ್ ಸರ್ವೈಕಲ್ ಮ್ಯೂಕಸ್ ಹಾಸ್ಟಿಲಿಟಿ ಅಂತ ಹೇಳ್ತೀವಿ. ಬೇಸಿಕ್ಲಿ ವೀರ್ಯ ಮುಂದ್ ಹೋಗೋ ಶಕ್ತಿ ಯಾವಾಗ ಅದು ಕಡಿಮೆ ಇದ್ದಾಗ ನಿಮ್ಗೆ ನಾವು IUI ಮಾಡಿದ್ರೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಬೆಟರ್ ಆಗ್ತದೆ ಅಂತ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್.
ಸೊ IUI ಅಲ್ಲಿ ಏನು ಸ್ಟೆಪ್ಸ್ ಆಗುತ್ತೆ, IUI ಮಾಡಿದ್ರೆ ಏನೆಲ್ಲ ಸ್ಟೆಪ್ಸ್ ನಿಮ್ಗೆ ಮಾಡ್ಬೇಕಾಗತ್ತೆ ನಮ್ಗೆ ಅಂತ ನಿಮ್ಗೆ ಇವಾಗ ತಿಳಿಸೋಣ. ಫಸ್ಟ್ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋ ಮುಂಚೆ ಇಬ್ರು ಗಂಡ ಹೆಂಡತಿದ್ದು ಟೆಸ್ಟ್ಗಳಾಗ್ತವೆ, ಹಿಸ್ಟ್ರಿ ಆಗ್ತದೆ, ಟೆಸ್ಟ್ ಆಗುತ್ತೆ, ಮತ್ತೆ ಮುಂದೇನ್ ಮಾಡ್ಬೇಕು ಅಂತ ಡಿಸಿಷನ್ ಆಗ್ತದೆ. ಸೊ ಗಂಡನ್ಗೆ ನಾವು ವೀರ್ಯ ಪರೀಕ್ಷೆ ಮಾಡ್ತೀವಿ, ವೀರ್ಯ ನಾರ್ಮಲ್ ಇದೆಯಾ, ಏನ್ ತೊಂದರೆ ಇದೆ ಅಂತ ಗೊತ್ತಾಗ್ಲಿಕ್ಕೆ. ವೈಫ್ಗೆ ಅಂದ್ರೆ ಹೆಂಡತಿಗೆ ನಾವು ಹಾರ್ಮೋನ್ ಟೆಸ್ಟ್ ಮಾಡ್ತೀವಿ, ಅಂದ್ರೆ ಥೈರಾಯ್ಡ್ ಟೆಸ್ಟ್ ಹಾರ್ಮೋನ್, ಇನ್ನೊಂದು ಪ್ರೊಲಾಕ್ಟಿನ್ ಅಂತ ಹಾರ್ಮೋನ್ ಇರ್ತದೆ, ಅದೇ ಟೆಸ್ಟ್ ಮಾಡ್ತೀವಿ. ಇನ್ನೊಂದು ಸ್ಕ್ಯಾನಿಂಗ್ ಆಗ್ತದೆ ಗರ್ಭಕೋಶದ್ದು, ಅಂಡ್ ಮೂರನೇದು HSG ಇಲ್ಲ ಲ್ಯಾಪ್ರೋಸ್ಕೋಪಿ ಟ್ಯೂಬ್ ಇನ್ ಟೆಸ್ಟ್ ಮಾಡ್ಲಿಕ್ಕೆ ಅಂತ ಆಗುತ್ತದೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ಈ ಟೆಸ್ಟ್ ಗಳಿಂದ ನಮ್ಗೆ ಏನ್ ಗೊತ್ತಾಗುತ್ತೆ? ಸೊ ಫಸ್ಟ್ ವೀರ್ಯ ಪರೀಕ್ಷೆಯಲ್ಲಿ ನಾವು ವೀರ್ಯ ಇದೆಯಾ ಇಲ್ವಾ, ಇದ್ರೆ ನಾರ್ಮಲ್ ಇದೆಯಾ ಇಲ್ವಾ ಅಂತ ನಾವು ಟೆಸ್ಟ್ ಮಾಡ್ಲಿಕ್ಕೆ ನೋಡೋದು. ಸೊ ವೀರ್ಯ ನಾರ್ಮಲ್ ಅಂತ ಹೇಳಲಿಕ್ಕೆ ನಮ್ಗೆ ಅಟ್ಲೀಸ್ಟ್ 15 ಮಿಲಿಯನ್ ವೀರ್ಯ ಇರಬೇಕು. ಆ 15 ಮಿಲಿಯನ್ ಅಲ್ಲಿ 40% ಗೆ ಮುಂದೆ ಹೋಗೋ ಶಕ್ತಿ ಚೆನ್ನಾಗಿರ್ಬೇಕು. ಇನ್ನೊಂದು ಟೋಟಲ್ 4% ಗಿಂತ ಜಾಸ್ತಿ ನಾರ್ಮಲ್ ಆಗಿದ್ದು ವೀರ್ಯ ಸಿಗ್ಬೇಕು. ಅಕಸ್ಮಾತ್ ನಂಬರ್ಸ್ 0 ಇದೆ, ಇಲ್ಲ ತೀರಾ ಕಡಿಮೆ ಇದೆ, ಇಲ್ಲ ಮುಂದೆ ಹೋಗೋ ಶಕ್ತಿ ಕಡಿಮೆ ಇದೆ, ಇಲ್ಲ ಕ್ವಾಲಿಟಿ ಕಡಿಮೆ ಇದೆ ಅಂದ್ರೆ ಪ್ರೆಗ್ನೆನ್ಸಿ ಆಗೋದ್ರಲ್ಲಿ ತೊಂದರೆ ಆಗ್ತದೆ. ಅಂಡ್ ಅದ್ರ ಪ್ರಕಾರ ಮುಂದಿನ ಟ್ರೀಟ್ಮೆಂಟ್ ಏನಂತ ಡಿಸೈಡ್ ಮಾಡ್ಬೇಕಾಗ್ತದೆ. ಇನ್ನೊಂದು ನೆಕ್ಸ್ಟ್ ಇರೋದು ಥೈರಾಯ್ಡ್ ಟೆಸ್ಟ್ ಮತ್ತೆ ಹಾರ್ಮೋನ್ ಲೆವೆಲ್ ಟೆಸ್ಟ್. ಈಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದ್ರಿಂದಾನು ನಿಮ್ದು ಪೀರಿಯಡ್ ಆದ್ರೂ ಸರಿ ಕರೆಕ್ಟ್ ಆಗಿ ಬರಲ್ಲ, ಇಲ್ಲಾದ್ರೆ ನಿಮ್ದು ಮೊಟ್ಟೆ ಉತ್ಪಾದನೆ ಆಗೋದ್ರಲ್ಲಿ ತೊಂದರೆ ಆಗುತ್ತೆ. ಸೊ ಥೈರಾಯ್ಡ್ ಹಾರ್ಮೋನ್ ಲೆವೆಲ್ ನಮ್ದು 2.5 ಗಿಂತ ಕಡಿಮೆ ಇರ್ಬೇಕು, ಅಂಡ್ ಪ್ರೊಲಾಕ್ಟಿನ್ ಹಾರ್ಮೋನ್ ಲೆವೆಲ್ ನಮ್ದು 30 ಗಿಂತ ಕಡಿಮೆ ಇರಬೇಕು. ಸೊ ಫಸ್ಟ್ ಟ್ರೀಟ್ಮೆಂಟ್ ಏನು ಸ್ಟಾರ್ಟ್ ಮಾಡೋ ಮುಂಚೆ ಅಕಸ್ಮಾತ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದ್ರೆ ಫಸ್ಟ್ ಹಾರ್ಮೋನ್ ಬ್ಯಾಲೆನ್ಸ್ ನ ನಾರ್ಮಲ್ ಮಾಡಿದ್ಮೇಲೆ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬಹುದು. ಮೂರನೇದಿರೋದು ಸ್ಕ್ಯಾನ್ ಮಾಡೋದು. ಸ್ಕ್ಯಾನ್ ಏನಕ್ಕೆ ಮಾಡ್ತೀವಿ ಅಂದ್ರೆ ಗರ್ಭಕೋಶ ಚೆನ್ನಾಗಿದ್ಯಾ, ಗರ್ಭಕೋಶದಲ್ಲಿ ಏನಾದ್ರು ತೊಂದರೆ ಇದೆಯಾ, ಮತ್ತೆ ಮೊಟ್ಟೆ ಉತ್ಪಾದನೆ ಆಗೋ ಶಕ್ತಿ ಹೇಗಿದೆ ಅಂತ ಒಂದ್ಸರಿ ಚೆಕ್ ಮಾಡ್ಲಿಕ್ಕೆ, ಅಂಡ್ ಬೇರೆ ಏನಾದ್ರು ತೊಂದರೆ ಕಾಣ್ತಿದ್ಯಾ ಅಂತ ನೋಡ್ಲಿಕ್ಕೆ. ಬಿಕಾಸ್ ಇದ್ರಲ್ಲಿ ಯಾವ್ದಾದ್ರು ಪ್ರಾಬ್ಲಮ್ ಇದ್ರೆ ನಿಮ್ಗೆ ಮೊಟ್ಟೆ ಉತ್ಪಾದನೆ ಆಗ್ಲಿಕ್ಕೆ ಪ್ರಾಬ್ಲಮ್ ಇತ್ತು, ಇಲ್ಲಾಂದ್ರೆ ಗರ್ಭಕೋಶದಲ್ಲಿ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದ್ರೆ IUI ಪ್ರೆಗ್ನೆನ್ಸಿ ಆಗೋ ಚಾನ್ಸ್ ಕಡಿಮೆ ಆಗುತ್ತೆ. ನೆಕ್ಸ್ಟ್ HSG ಅಂದ್ರೆ ಟ್ಯೂಬ್ ಇನ್ ಟೆಸ್ಟ್ ಅಂತ ಹೇಳ್ತೀವಿ. ಇದೊಂದು ಎಕ್ಸ್ರೇ ಟೆಸ್ಟ್. ಗರ್ಭಕೋಶ ಮತ್ತು ಟ್ಯೂಬ್ ಒಳಗಡೆ ಒಂದು ಡೈ ಹಾಕಿ ಹೆಂಗಿದೆ ಟ್ಯೂಬ್ ಓಪನ್ ಇದೆಯಾ ಕ್ಲೋಸ್ ಇದೆಯಾ ಅಂತ ನೋಡ್ಲಿಕ್ಕೆ ಟೆಸ್ಟ್ ಮಾಡೋದು ಇದು. ಸೊ ಅಟ್ಲೀಸ್ಟ್ ಒಂದು ಟ್ಯೂಬ್ ಆದ್ರೂ ನಮ್ಗೆ ನಾರ್ಮಲ್ ಕಾಣ್ಬೇಕು, ನಿಮ್ಗೆ ನಾರ್ಮಲ್ ಆಗಿ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ, ಇಲ್ಲ IUI ಅಲ್ಲಿ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ. ಅಂಡ್ ಲಾಸ್ಟ್ ಆಗೋದು ಲ್ಯಾಪ್ರೋಸ್ಕೋಪಿ. ಇದು ಎಲ್ಲಾರ್ಗು ನಾವು ಮಾಡೋದಿಲ್ಲ, ಅಕಸ್ಮಾತ್ ಅಗತ್ಯ ಅಷ್ಟೇ ನಾವು ಪ್ಲಾನ್ ಮಾಡೋದು. ಇದು ಬೇಸಿಕ್ಲಿ ಟ್ಯೂಬ್ ಬ್ಲಾಕ್ ಇದೆಯಾ ಅಂತ ಕನ್ಫರ್ಮ್ ಮಾಡ್ಲಿಕ್ಕೆ ಒಂದೊಂದ್ಸರಿ ಯೂಸ್ ಮಾಡ್ತೀವಿ. ಇಲ್ಲಾದ್ರೆ ಬೇರೆ ಏನಾದ್ರು ತೊಂದರೆ ಕಾಣ್ತು ನಮ್ಗೆ ಸ್ಕ್ಯಾನ್ ಅಲ್ಲಿ, ಅದ್ರದ್ದು ಆಪರೇಷನ್ ಮಾಡಿದ್ಮೇಲೆ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋ ಪ್ಲಾನ್ ಮಾಡ್ತೀವಿ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ಇದೆಲ್ಲ ಟೆಸ್ಟ್ ಆದ್ಮೇಲೆ ನಿಮ್ದೆಲ್ಲ ನಾವು IUI ಅಂತ ಟ್ರೀಟ್ಮೆಂಟ್ ಡಿಸೈಡ್ ಮಾಡಿದ್ಮೇಲೆ ನಾವು ಮುಂದೆ ಏನ್ ಮಾಡ್ತೀವಿ? ಸೊ ಫಸ್ಟ್ ಪೀರಿಯಡ್ 2ನೇ 3ನೇ ದಿವಸ ನೀವು ಬರ್ಬೇಕಾಗತ್ತೆ ಹಾಸ್ಪಿಟಲ್ಗೆ. ಅವಾಗ ನಿಮ್ದೊಂದು ಸ್ಕ್ಯಾನಿಂಗ್ ಆದ್ಮೇಲೆ ಮೊಟ್ಟೆ ಉತ್ಪಾದನೆ ಆಗ್ಲಿಕ್ಕೆ ಅಂತ ಮೆಡಿಸಿನ್, ಇಟ್ ಕುಡ್ ಬಿ ಮೆಡಿಸಿನ್ ಇಲ್ಲ ಇಂಜೆಕ್ಷನ್ ಕೊಟ್ಟು ಮೊಟ್ಟೆ ಉತ್ಪಾದನೆ ಆಗ್ಲಿಕ್ಕೆ ಕೊಡ್ತೀವಿ. ಆ ಮೊಟ್ಟೆ ಉತ್ಪಾದನೆ ಆಗ್ತಿದ್ಯಾ ಇಲ್ವಾ ಅಂತ ನೋಡ್ಲಿಕ್ಕೆ ಸ್ಕ್ಯಾನಿಂಗ್ ಆಗ್ತಾ ಇರ್ತದೆ. ಎಲ್ಲ ಮೊಟ್ಟೆ ನಿಮ್ದು ಸುಮಾರು 18-19 ಮಿಲಿಮೀಟರ್ ಸೈಜ್ ಆದ್ಮೇಲೆ ಮೊಟ್ಟೆ ರಿಲೀಸ್ ಆಗ್ಲಿ ಅಂತ ಒಂದು ಇಂಜೆಕ್ಷನ್ ಕೊಡ್ತೀವಿ, ಅದನ್ನ ಟ್ರಿಗರ್ ಇಂಜೆಕ್ಷನ್ ಅಂತ ಹೇಳ್ತೀವಿ. ಆ ಟ್ರಿಗರ್ ಇಂಜೆಕ್ಷನ್ ಕೊಟ್ಟ ಮೇಲೆ ನಿಮ್ಗೆ 36ರಿಂದ 40 ಗಂಟೆ ಆದ್ಮೇಲೆ IUI ಪ್ರೊಸೀಜರ್ ಆಗ್ತದೆ. ಸೊ IUI ಪ್ರೊಸೀಜರ್ ಇಸ್ ಯೂಶಲಿ ಡನ್ ಅಟ್ ದಟ್ ಟೈಮ್. ಅವತ್ತಿನ ದಿವಸ ಯಾವತ್ತು IUI ನಿಮ್ದು ಪ್ಲಾನ್ ಇದೆ ಅವತ್ತಿನ ದಿವಸ ನಿಮ್ ಹಸ್ಬೆಂಡ್ ಬಂದು ವೀರ್ಯ ಕೊಡ್ಬೇಕಾಗ್ತದೆ. ಚೆನ್ನಾಗಿರೋ ವೀರ್ಯ ಸೆಪರೇಟ್ ಮಾಡಿ ಗರ್ಭಕೋಶದ ಒಳಗಡೆ ಹಾಕ್ತೀವಿ. ದೀಸ್ ವಿಲ್ ಬಿ, ಇದು ನಿಮ್ದು IUI ಸ್ಟೆಪ್ಸ್ ಆಗ್ತದೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ಈ ಪಿಕ್ಚರ್ ಅಲ್ಲಿ ಕಾಣತ್ ನಿಮ್ಗೆ ಪೀರಿಯಡ್ 2ನೇ 3ನೇ ದಿವಸ ನೀವು ಬಂದಾಗ ನಿಮ್ ಮೆಡಿಸಿನ್ ಸ್ಟಾರ್ಟ್ ಆಗ್ತದೆ. ಮೊಟ್ಟೆ ಉತ್ಪಾದನೆ ಆಗಕ್ ಸ್ಟಾರ್ಟ್ ಆಗಿ ನಿಮ್ದು ಸ್ಕ್ಯಾನಿಂಗ್ ಆಗುತ್ತೆ, ಮೊಟ್ಟೆ ಉತ್ಪಾದನೆ ಆಗ್ತಿದ್ಯಾ ಇಲ್ವಾ ಅಂತ ನೋಡ್ಲಿಕ್ಕೆ. ಸುಮಾರು ಪೀರಿಯಡ್ 12ನೇ ದಿವಸ 13ನೇ ದಿವಸ ನಿಮ್ ಮೊಟ್ಟೆ ಬಿಡುಗಡೆ ಆಗ್ಲಿ ಅಂತ ಒಂದು ಇಂಜೆಕ್ಷನ್ ಕೊಡ್ತೀವಿ. ಬಿಡುಗಡೆ ಆಗಿದ್ಮೇಲೆ ಅವತ್ತಿನ ದಿವಸ ನಿಮ್ದು IUIನೂ ಆಗ್ತದೆ. ಸೊ ಸುಮಾರು ಪೂರ್ತಿ ಟ್ರೀಟ್ಮೆಂಟ್ ನಿಮ್ ಕಂಪ್ಲೀಟ್ ಆಗ್ಲಿಕ್ಕೆ ಸುಮಾರು 2 ವಾರ ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ ಮೊಟ್ಟೆ ಬಿಡುಗಡೆ ಆಗ್ಲಿಕ್ಕೆ ನಿಮ್ಗೆ 13ನೇ ದಿವಸ 14ನೇ ದಿವಸ ಆದ್ರೆ ನಿಮ್ದು IUI ಪ್ರೊಸೆಸ್ 14ನೇ ದಿವಸ 15ನೇ ದಿವಸ ಆಗತ್ತೆ. ಅಂಡ್ IUI ಮಾಡಿ 2 ವಾರ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಪ್ರೆಗ್ನೆನ್ಸಿ ಆಗಿದ್ಯಾ ಇಲ್ವಾ ಅಂತ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ IUI ಅಲ್ಲಿ ಬೇಸಿಕ್ಲಿ ಪ್ರಾಸೆಸ್ ಏನಾಗುತ್ತೆ, ಏನ್ ಸ್ಪೆಷಲ್ ಆಗಿ ಮಾಡ್ತೀವಿ ನಾವು IUI ಅಂತ ಹೇಳಲಿಕ್ಕೆ.
ಸೊ IUI ಬೇಸಿಕ್ ಪ್ರಿನ್ಸಿಪಲ್ ಅಂತ ಹೇಳೋದು ಚೆನ್ನಾಗಿರೋ ವೀರ್ಯ ಸೆಪರೇಟ್ ಮಾಡಿ ಒಳಗ್ ಹಾಕೋ ಪ್ರೊಸೆಸ್ ಅಂತ ಹೇಳ್ತೀವಿ. ಸೊ ಇದ್ರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಸ್ಪರ್ಮ್ ಜೊತೆಗೆ ನಾವು ಒಂದು ಮೀಡಿಯಾ ಅಂತ ಹೇಳ್ತೀವಿ, ಮೀಡಿಯಾ ಹಾಕಿ ಅದನ್ನ ಪ್ರೊಸೆಸ್ ಮಾಡಿ ಚೆನ್ನಾಗಿರೋ ವೀರ್ಯ ಮುಂದ್ ಹೋಗೋ ಶಕ್ತಿ ಯಾವ್ದು ಚೆನ್ನಾಗಿದೆ ಆ ವೀರ್ಯನ ನಾವು ಸೆಪರೇಟ್ ಮಾಡಿ ಅದನ್ನ ಕಲೆಕ್ಟ್ ಮಾಡಿ ನಾವು ಗರ್ಭಕೋಶದ ಒಳಗಡೆ ಹಾಕ್ತೀವಿ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ಯಾರಲ್ಲಿ ನಾವು IUI ಮಾಡಬಹುದು? ಫಸ್ಟ್ ಮೈಲ್ಡ್ ಮೇಲ್ ಫ್ಯಾಕ್ಟರ್ ಅಂತ ಹೇಳ್ತೀವಿ, ಅಂದ್ರೆ ಮುಂದ್ ಹೋಗೋ ಶಕ್ತಿ ಸ್ವಲ್ಪ ಕಡಿಮೆ ಇತ್ತು, ಇಲ್ಲ ವೀರ್ಯದ ಕೌಂಟ್ ಅಂತ ಏನ್ ಹೇಳ್ತೀವಿ ಸ್ವಲ್ಪ ಕಡಿಮೆ ಇದ್ರೆ ಅವರಲ್ಲಿ IUI ಮಾಡ್ಬೋದು. ಯಾರಲ್ಲಿ ಅನ್ಎಕ್ಸ್ಪ್ಲೇನ್ ಇನ್ಫರ್ಟಿಲಿಟಿ ಇದೆ, ಅಂದ್ರೆ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಇದೆ ನಿಮ್ದು, ಅಂದ್ರೆ ಮೊಟ್ಟೆ ಉತ್ಪಾದನೆ ಆಗೋ ಶಕ್ತಿ ಚೆನ್ನಾಗಿದೆ, ಗರ್ಭಕೋಶ ಟ್ಯೂಬ್ ನಾರ್ಮಲ್ ಇದೆ, ವೀರ್ಯ ಇಸ್ ಆಲ್ಮೋಸ್ಟ್ ನಾರ್ಮಲ್, 3 ಸೈಕಲ್ IUI ಮಾಡ್ಬೋದು ಇವಾಗ ಇದ್ರೆ. ಇನ್ನೊಂದು ಎಂಡೋಮೆಟ್ರಿಯೋಸಿಸ್ ಅಂತ ಒಂದು ಕಂಡೀಷನ್ ಇರ್ತದೆ, ಅದು ಮೈಲ್ಡ್ ವೆರೈಟಿ ಇದ್ರೆ ನಿಮ್ದು IUI ಮಾಡ್ಬೋದು. ಅಕಸ್ಮಾತ್ IVF ಗೆ ಏನಾದ್ರು ವೇಟ್ ಮಾಡ್ತಿದೀವಿ ಅವಾಗ ಬಟ್ ಟೈಮ್ ಇದೆ, ಅದಕ್ಕೆ 1 or 2 ಸೈಕಲ್ಸ್ IUI ಮಾಡ್ಬೋದು ಅದಕ್ಕಿಂತ ಮುಂಚೆ. ಅಂಡ್ ಅಕಸ್ಮಾತ್ ದಾನ ವೀರ್ಯ ತಗೋತಿದೀವಿ ಅಂದ್ರೆ ನಾವು IUI ಮಾಡ್ಬೇಕಾಗತ್ತೆ ದಾನ ವೀರ್ಯ ಯೂಸ್ ಮಾಡ್ಲಿಕ್ಕೆ ಅಂತ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ಯಾರಲ್ಲಿ IUI ಮಾಡಕ್ ಆಗಲ್ಲ ನಮ್ಗೆ, ಯಾರಲ್ಲಿ ಮಾಡಬಾರ್ದು ಬೇಸಿಕ್ಲಿ, ಒಂದು 2 ಟ್ಯೂಬ್ ಓಪನ್ ಇರೋದು ಬಹಳ ಇಂಪಾರ್ಟೆಂಟ್ ನಮ್ಗೆ IUI ಮಾಡೋ ಟೈಮಿಗೆ. ಸೊ 2 ಟ್ಯೂಬ್ ಏನಾದ್ರು ಬ್ಲಾಕ್ ಇದ್ರೆ ನಿಮ್ದು ಪ್ರೆಗ್ನೆನ್ಸಿ ಆಗೋ ಚಾನ್ಸ್ IUI ಜೊತೆಗಿಲ್ಲ. ಸೊ ಟ್ಯೂಬ್ ಬ್ಲಾಕ್ ಇದ್ರೆ IUI ಮಾಡಕ್ ಆಗೋದಿಲ್ಲ. ಇನ್ನೊಂದು ಗರ್ಭಕೋಶದ ಬಾಯಿ ಅಂತ ಹೇಳ್ತೀವಿ, ಅದೇನಾದ್ರು ಫುಲ್ ಬ್ಲಾಕ್ ಆಗಿತ್ತು, ಇಲ್ಲ ತುಂಬಾ ಚಿಕ್ಕದಾಯ್ತು, ಇಲ್ಲ ತೀರಾ ಇನ್ಫೆಕ್ಷನ್ ಇತ್ತು ಗರ್ಭಕೋಶದ ಬಾಯಲ್ಲಾದ್ರೆ ಮಾಡಕ್ ಆಗಲ್ಲ. ಮತ್ ಗರ್ಭಕೋಶದ ಪದರಲ್ಲಿ ಇನ್ಫೆಕ್ಷನ್ ಇದ್ರೂನು ಮಾಡಕ್ ಆಗೋದಿಲ್ಲ IUI. ಅಂಡ್ ಸಿವಿಯರ್ ಆಲಿಗೋಸ್ಪರ್ಮಿ ಅಂದ್ರೆ ವೀರ್ಯದು ನಂಬರ್ಸ್ ಮತ್ ಮುಂದ್ ಹೋಗೋ ಶಕ್ತಿ ತೀರಾ ಕಡಿಮೆ ಇದ್ರೆ IUI ಪ್ರೆಗ್ನೆನ್ಸಿ ತುಂಬಾ ಕಡಿಮೆ ಆಗೋ ಚಾನ್ಸ್ ಇರುತ್ತೆ, ಅದರಲ್ಲಿ ನಾವು IVF ಮಾಡ್ಬೇಕಾಗ್ತದೆ. ಸೊ ಮಿನಿಮಮ್ 10 ಮಿಲಿಯನ್ ಸ್ಪರ್ಮ್ ಕೌಂಟ್ ಆದ್ರೂ ಇದ್ರೆ ನಾವು IUI ಮುಂದುವರಿಬಹುದು, ಅದಕ್ಕಿಂತ ಕಡಿಮೆ ಇದ್ರೆ IUI ಚಾನ್ಸಸ್ ಸಕ್ಸಸ್ ಕಡಿಮೆ ಇರುತ್ತೆ ಅಂಡ್ IVF ಮಾಡ್ಬೇಕಾಗತ್ತೆ ಅವರಲ್ಲಿ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ಇದೆಲ್ಲ ಗೊತ್ತಾದ್ಮೇಲೆ ನಿಮ್ಗೆ ಬೇಸಿಕ್ಲಿ ಮಿನಿಮಮ್ ಏನೆಲ್ಲ ಇನ್ವೆಸ್ಟಿಗೇಷನ್ ನಾವು ಮಾಡ್ಬೇಕಾಗತ್ತೆ IUI ಮಾಡೋ ಮುಂಚೆ. ಗಂಡನ್ಗೆ ನಾವು ಬೇಸಿಕ್ಲಿ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ನಮ್ಗೆ ವೀರ್ಯ ಪರೀಕ್ಷೆ ಇರೋದು ಅಂಡ್ ಬ್ಲಡ್ ಗ್ರೂಪ್ ಅಂಡ್ ಇನ್ಫೆಕ್ಷನ್ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ. ಸೊ ಸ್ಕ್ರೀನಿಂಗ್ ಆಫ್ HIV, ಹೆಪಟೈಟಿಸ್ B, HCV ಅಂಡ್ ಸಿಫಿಲಿಸ್ಗೆ ಸ್ಕ್ರೀನ್ ಮಾಡ್ತೀವಿ. ವೈಫ್ಗೆ ಅಂದ್ರೆ ಹೆಂಡತಿಗೆ ಏನ್ ಮಾಡೋದು ಇಸ್ ಅನದರ್ ಥಿಂಗ್ ಇಸ್ ಅವ್ರದ್ದು ಬ್ಲಡ್ ಗ್ರೂಪ್ ಆಗ್ಬೇಕು. ಮೊಟ್ಟೆ ಉತ್ಪಾದನೆ ಆಗೋ ಶಕ್ತಿ ಹೇಗಿದೆ ಪೀರಿಯಡ್ 2ನೇ 3ನೇ ದಿವಸ ಚೆಕ್ ಮಾಡಿ ನೋಡ್ತೀವಿ. 3ನೇದು ಟ್ಯೂಬ್ ನಾರ್ಮಲ್ ಇರಬೇಕು, ಹಾರ್ಮೋನ್ ಲೆವೆಲ್ಸ್ ನಾರ್ಮಲ್ ಇರಬೇಕು ಅಂಡ್ ಇನ್ಫೆಕ್ಷನ್ ಸ್ಕ್ರೀನಿಂಗ್ ಅವ್ರದ್ದು HIV, ಹೆಪಟೈಟಿಸ್ B and C and VDRL ಅಂತ ಹೇಳ್ತೀವಿ. ಸೊ ಇದೆಲ್ಲ ಟೆಸ್ಟ್ ಮಿನಿಮಮ್ ಆಗ್ತದೆ ನಾವು IUI ಪ್ರಾಸೆಸ್ ಸ್ಟಾರ್ಟ್ ಮಾಡೋ ಮುಂಚೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇರೋದು, ಇವಾಗ ನೀವು ಟ್ರೀಟ್ಮೆಂಟ್ ಮಾಡಿದ್ರೆ ಎಲ್ಲರಿಗೂ ಕ್ವೆಶ್ಚನ್ ಇರುತ್ತೆ, ಪ್ರೆಗ್ನೆನ್ಸಿ ಆಗೋ ಚಾನ್ಸ್ ಹೇಗಿದೆ, ಸಕ್ಸಸ್ ರೇಟ್ ಏನಾಗ್ತದೆ IUI ಮಾಡಿದ್ರೆ ಅಂತ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ IUIದು ನಾರ್ಮಲಿ ಸಕ್ಸಸ್ ರೇಟ್ ಇರೋದು 15-18% ಓವರ್ ಆಲ್. ಅಂಡ್ ಅಕಸ್ಮಾತ್ ದಾನ ವೀರ್ಯನು ಏನಾದ್ರು ಯೂಸ್ ಮಾಡಿದೀವಿ ಅಂದ್ರೆ 20-25% ಆಗುತ್ತೆ ಪರ್ ಸೈಕಲ್. ಸೊ ಅಂಡ್ ಈ ಸಕ್ಸಸ್ ರೇಟ್ ಸುಮಾರು ಕಾರಣಗಳಿಂದ ಎಫೆಕ್ಟ್ ಆಗ್ತದೆ. ಒಂದು, ನಿಮ್ ಮೊಟ್ಟೆ ಉತ್ಪಾದನೆ ಆಗೋದ್ರಲ್ಲಿ ಏನಾದ್ರು ತೊಂದರೆ ಇದೆ, ಇಲ್ಲ ಮೊಟ್ಟೆ ಸರಿಯಾಗಿ ಬಿಡುಗಡೆ ಆಗ್ತಿಲ್ಲ ಒಂದು, ಇಲ್ಲರೆ ವೀರ್ಯದ ಕ್ವಾಲಿಟಿ ಏನಾದ್ರು ತುಂಬಾ ತೀರಾ ಕಡಿಮೆ ಇತ್ತು, ವಯಸ್ಸು ಇಬ್ರು ಗಂಡ ಹೆಂಡತಿದು ವಯಸ್ಸು ಜಾಸ್ತಿ ಇದ್ರೆ ಅಂದ್ರೆ 30ಕ್ಕಿಂತ ಜಾಸ್ತಿ ಇದ್ರೆ ಪ್ರೆಗ್ನೆನ್ಸಿ ಆಗೋ ಚಾನ್ಸ್ ಅಲ್ಲೇ ಕಡಿಮೆ ಆಗ್ತದೆ. ಅಕಸ್ಮಾತ್ ಟ್ಯೂಬ್ ಏನಾದ್ರು ಬ್ಲಾಕ್ ಇತ್ತು, ಇಲ್ಲಾದ್ರೆ ಎಂಡೋಮೆಟ್ರಿಯೋಸಿಸ್ ಅಂತ ಕಂಡೀಷನ್ ಇದ್ರೆ ನಿಮ್ಗೆ ಪ್ರೆಗ್ನೆನ್ಸಿ ಆಗೋದ್ರಲ್ಲಿ ಪ್ರೆಗ್ನೆನ್ಸಿ ಚಾನ್ಸಸ್ ಇನ್ನೂ ಕಡಿಮೆ ಆಗುತ್ತೆ. ಸೊ ಓವರ್ ಆಲ್ ಪರ್ ಸೈಕಲ್ ಅಂದ್ರೆ ಒಂದ್ ಸೈಕಲ್ ನೀವು IUI ಮಾಡಿದ್ರೆ 15-18% ಮ್ಯಾಕ್ಸಿಮಮ್ 20% ಚಾನ್ಸ್ ಆಗುತ್ತೆ ತಂದೆ ವೀರ್ಯ ಮತ್ತೆ ಯೂಸ್ ಮಾಡಿದ್ರೆ. ಅಕಸ್ಮಾತ್ ದಾನ ಯೂಸ್ ಮಾಡಿದ್ರೆ 25% ತನಕ ಚಾನ್ಸ್ ಇರ್ತದೆ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ IUI ಜೊತೆಗೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ IUI ನೀವು ಟ್ರೀಟ್ಮೆಂಟ್ ಅಂತ ನಿಮ್ದು ಪ್ಲಾನ್ ಆದ್ರೆ ನೀವು ಎಷ್ಟು ಸಾರಿ IUI ಮಾಡ್ಬೋದು? IUIದು ಪ್ರೆಗ್ನೆನ್ಸಿ ಚಾನ್ಸ್ ಇಲ್ಲ ಸಕ್ಸಸ್ ರೇಟ್ ಅಂತ ಏನ್ ಹೇಳ್ತೀವಿ, ನಿಮ್ದು ಒಂದು ಏಜ್ ಪ್ರಕಾರ ಹೋಗುತ್ತೆ, ಇನ್ನೊಂದು ನಿಮ್ದು ಮದುವೆ ಆಗಿ ಎಷ್ಟು ವರ್ಷ ಆಗಿದೆ ಅದ್ರ ಪ್ರಕಾರನು ಡಿಪೆಂಡೆಂಟ್ ಇದೆ. ಸೊ ಮ್ಯಾಕ್ಸಿಮಮ್ ನಾವು IUI ಯಾವ್ದು ಏಜ್ ಅಲ್ಲಿ ಮ್ಯಾಕ್ಸಿಮಮ್ 3 ಟೈಮ್ ಮಾಡ್ತೀವಿ. ಅಂಡ್
ಅದಕ್ಕಿಂತ ಕಡಿಮೆ ಏನಾದ್ರು ಮಾಡೋದಿದೆಯಾ ಇಲ್ಲ ಮಾಡೋದೇ ಇದೆಯಾ ಇಲ್ವಾ ಅಂತ ಡಿಸೈಡ್ ಮಾಡ್ಲಿಕ್ಕೆ ಒಂದು ನಮ್ಗೆ ಇಂಪಾರ್ಟೆಂಟ್ ಏನಿರೋದು ನಿಮ್ದು ಇನ್ಫರ್ಟಿಲಿಟಿ ಅಂದ್ರೆ ಬಂಜತನ ಎಷ್ಟು ವರ್ಷದಿಂದ ಇದೆ, ಎಷ್ಟು ವರ್ಷದಿಂದ ನೀವು ಟ್ರೈ ಮಾಡ್ತಿದ್ದೀರಾ ಮಕ್ಳಾಗ್ಲಿಕ್ಕೆ, ನಿಮ್ಮಿಬ್ರದು ಏಜ್ ಎಷ್ಟು ಅಂದ್ರೆ ವಯಸ್ಸು ಎಷ್ಟು ಅಂಡ್ ಬೇರೆ ಏನಾದ್ರು ತೊಂದರೆ ಇದೆಯಾ ಅದ್ರ ಜೊತೆಗೆ ಅದ್ರ ಪ್ರಕಾರ ನೋಡ್ಕೊಂಡು ನಿಮ್ದು 3 IUI ಮಾಡಬಹುದಾ ಇಲ್ವಾ ಅಂತ ಡಿಸೈಡ್ ಮಾಡ್ತೀವಿ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ಅಕಸ್ಮಾತ್ ಎಲ್ಲ ಮಾಡಿದ್ಮೇಲೆ ನಿಮ್ಗೆ ಎಲ್ಲ ಚೆನ್ನಾಗಿತ್ತು, ಮೊಟ್ಟೆ ಉತ್ಪಾದನೆ ಆಗ್ತಿದೆ, ಗರ್ಭಕೋಶದ ಪಲ್ಸ್ ಚೆನ್ನಾಗಿದೆ, ಟ್ಯೂಬ್ ನಿಮ್ದು ನಾರ್ಮಲ್ ಇದೆ, ಏನ್ ತೊಂದರೆ ಇಲ್ಲ, ವೀರ್ಯ ಪರೀಕ್ಷೆಯಲ್ಲೂ ಜಾಸ್ತಿ ತೊಂದರೆ ಇಲ್ಲ ಅಂದ್ರೂನು IVF ಫೇಲ್ ಆದ್ರೆ ಮುಂದೆ ಏನ್ ಮಾಡ್ಬೇಕು ಅಂತ ಇವಾಗ ನೋಡುವ. ಸೊ ಎಲ್ಲರಿಗೂ ನೆನ್ಪು ಇರ್ಬೇಕು ದಟ್ ಬೇಸಿಕ್ಲಿ ಇವಾಗ ನಾವು IUI ಟ್ರೈ ಮಾಡಿದ್ರೆ 15-20% ಚಾನ್ಸ್ ಅಷ್ಟೇ ಇರೋದು ಪ್ರೆಗ್ನೆನ್ಸಿ ಆಗ್ಲಿಕ್ಕೆ. ಅದಕ್ಕೆ ನಾವು ಬೇಸಿಕ್ಲಿ ಹೇಳೋದು 3 ಟೈಮ್ IUI ಟ್ರೈ ಮಾಡೋದು, ಒಂದೇ ಟೈಮಲ್ಲಿ ಆಗಲ್ಲ ಅಂತ ನಾವ್ ಯಾವತ್ತೂ ಹೇಳಕ್ ಹೋಗಲ್ಲ. ಅಂಡ್ 3ಕ್ಕಿಂತ ಜಾಸ್ತಿ ಮಾಡೋದ್ರಲ್ಲಿ ಜಾಸ್ತಿ ಅರ್ಥ ಏನಿಲ್ಲ, ಬಿಕಾಸ್ ಪ್ರೆಗ್ನೆನ್ಸಿ ಆಗೋದಾದ್ರೆ ಫಸ್ಟ್ 1 ಇಲ್ಲ 2 ಸೈಕಲ್ ಅಲ್ಲಿ ಯೂಶಲಿ ಆಗೋಗುತ್ತೆ. ಅದಕ್ಕಿಂತ ಮುಂದೆ ಜಾಸ್ತಿ ಮಾಡಿದ್ರು ಪ್ರೆಗ್ನೆನ್ಸಿ ಆಗೋ ಚಾನ್ಸ್ ಅಲ್ಲೇ ಕಡಿಮೆ ಆಗುತ್ತೆ. ಅಂಡ್ ಆಕ್ಚುಲಿ ಸ್ಟಡೀಸ್ ಆಗಿದೆ ದಟ್ 35ಕ್ಕಿಂತ ಕಡಿಮೆ ಇದ್ದಿದ್ದು ಮಹಿಳೆಯರಿಗೆ ಅಕಸ್ಮಾತ್ ಪ್ರೆಗ್ನೆನ್ಸಿ ಆಗೋದಿದ್ರೆ ಆಲ್ಮೋಸ್ಟ್ 50% ಒಂದೇ ಸೈಕಲ್ ಅಲ್ಲಿ ಆಗುತ್ತೆ ಅಂಡ್ ರಿಮೈನಿಂಗ್ 30-40% 2 ಸೈಕಲ್ ಅಲ್ಲಿ ಆಗುತ್ತೆ. ಅಂಡ್ 4ನೇ ಸೈಕಲ್ ಅಲ್ಲಿ ಬರೋದನ್ಕ ಓನ್ಲಿ 4% ಅವ್ರಿಗೆ ಪ್ರೆಗ್ನೆನ್ಸಿ ಆಗ್ತದೆ. ಸೊ ಜಾಸ್ತಿ IUI ಮಾಡಿದ್ರಲ್ಲಿ ಅರ್ಥ ಇರೋದಿಲ್ಲ. 3 IUI ಒಳಗಡೆ ಪ್ರೆಗ್ನೆನ್ಸಿ ಆಗಿಲ್ಲ ಅಂದ್ರೆ ಮುಂದೆ ಹೋಗೋದು ಬೆಟರ್ ಆಗತ್ತೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ಅಕಸ್ಮಾತ್ IUI ಫೇಲ್ ಆಯ್ತು ಅಂದ್ರೆ ನಾವ್ ಏನೆಲ್ಲ ಚೆಕ್ ಮಾಡ್ಬೇಕು? ಫಸ್ಟ್ ಒಂದು ವೈಫ್ ಇಂದು ಏಜ್ ಇಸ್ ಇಂಪಾರ್ಟೆಂಟ್. ಇನ್ನೊಂದು ಫರ್ಟಿಲಿಟಿ ಪ್ರಾಬ್ಲಮ್ ಏನಿರೋದು, ಏನ್ ಕಾರಣದಿಂದ ನಿಮ್ಗೆ ಪ್ರೆಗ್ನೆನ್ಸಿ ಆಗೋದ್ರಿಲ್ಲ ಅದು ಒಂದು ಚೆಕ್ ಮಾಡ್ಬೇಕಾಗ್ತದೆ. 3ನೇದು ಮೆಡಿಸಿನ್ ಕೊಟ್ಟು IUI ಆಗಿದ್ಯಾ ಇಲ್ವಾ, ಇಲ್ಲಾದ್ರೆ ತಾನೇ ಮೊಟ್ಟೆ ಉತ್ಪಾದನೆ ಆಗೋ ಟೈಮಲ್ಲೇ IUI ಆಗಿದ್ಯಾ ಅದು ನೋಡ್ಬೇಕಾಗತ್ತೆ. ಬಿಕಾಸ್ ಮೆಡಿಸಿನ್ ಕೊಟ್ಟ ಮೇಲೆ IUI ಮಾಡಿದ್ರೆ ಪ್ರೆಗ್ನೆನ್ಸಿ ಚಾನ್ಸಸ್ ಬೆಟರ್ ಇರುತ್ತೆ. ವೀರ್ಯದು ಕೌಂಟ್ ಅಂತ ಹೇಳ್ತೀವಿ, ಪೋಸ್ಟ್ ವಾಶ್ ಅಂತ ಹೇಳ್ತೀವಿ. ಅಂದ್ರೆ ವೀರ್ಯ ಪ್ರಿಪರೇಷನ್ ಆದ್ಮೇಲೆ ಅಟ್ ಲೀಸ್ಟ್ 10 ಮಿಲಿಯನ್ ಕೌಂಟ್ ಇದ್ರೆ ನಿಮ್ ಪ್ರೆಗ್ನೆನ್ಸಿ ಆಗೋ ಚಾನ್ಸ್ ಒಳ್ಳೇದಿರತ್ತೆ. ಅದಕ್ಕಿಂತ ಕಡಿಮೆ ಇದ್ರೆ ಪ್ರೆಗ್ನೆನ್ಸಿ ಆಗೋ ಚಾನ್ಸ್ ಕಡಿಮೆ ಇದೆ. ಇನ್ನೊಂದು ಎಷ್ಟು ವರ್ಷದಿಂದ ನಿಮ್ ಮಕ್ಳಿಗಂತ ಟ್ರೈ ಮಾಡ್ತಿದ್ದೀರಾ, ಬೇರೆ ಏನಾದ್ರು ತೊಂದರೆ ಇದೆ, ಎಲ್ಲರೂ ಇನ್ಫೆಕ್ಷನ್ ಇತ್ತಾ, ಅಂದ್ರೆ ಟ್ಯೂಬ್ ಅಲ್ಲಿ ಏನಾದ್ರು ಇನ್ಫೆಕ್ಷನ್ ಇತ್ತಾ, ಗರ್ಭಕೋಶದಲ್ಲಿ ಏನಾದ್ರು ಇನ್ಫೆಕ್ಷನ್ ಇತ್ತಾ, ಟ್ಯೂಬ್ ಏನಾದ್ರು ಊದ್ಕೊಂಡಿದ್ಯಾ ಅದು ಚೆಕ್ ಮಾಡ್ಬೇಕಾಗತ್ತೆ. ಗರ್ಭಕೋಶದ ಲೈನಿಂಗ್ ಅಲ್ಲಿ ಏನಾದ್ರು ತೊಂದರೆ ಇದ್ರೆ ನಿಮ್ಗೆ ಪ್ರೆಗ್ನೆನ್ಸಿ ಆಗೋದ್ರಲ್ಲಿ ತೊಂದರೆ ಆಗುತ್ತೆ. ಅಂಡ್ ಅನ್ಎಕ್ಸ್ಪ್ಲೇನ್ ಇನ್ಫರ್ಟಿಲಿಟಿ ಅಂದ್ರೆ ಏನು ಕಾರಣವಿಲ್ಲದೆ ಇನ್ಫರ್ಟಿಲಿಟಿ ಇರೋದ್ರಲ್ಲೂ ಚೆಕ್ ಮಾಡ್ಬೇಕಾಗತ್ತೆ ಏನೆಲ್ಲ ತೊಂದರೆ ಇದೆ ಅಂತ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ನೆಕ್ಸ್ಟ್ ಸ್ಲೈಡ್. ಸೊ 3 IUI ಅಕಸ್ಮಾತ್ ಫೇಲ್ ಆಗಿದೆ ಅಂದ್ರೆ ಮುಂದೆ ಏನಾದ್ರು ಟೆಸ್ಟ್ ಮಾಡಬಹುದಾ, ಅದ್ರಲ್ಲಿ ಏನಾದ್ರು ಚೆಕ್ ಮಾಡಬಹುದಾ ನಾವು? ಪ್ರೀವಿಯಸ್ ಸ್ಲೈಡ್. ಒಂದು ಟೆಸ್ಟ್ ಇದೆ ನಮ್ದು ಸ್ಪರ್ಮ್ DNA ಫ್ರಾಗ್ಮೆಂಟೇಶನ್ ಅಂತ ಹೇಳ್ತೀವಿ. ಇದರಲ್ಲಿ ಬೇಸಿಕ್ಲಿ ಏನ್ ಮಾಡ್ತೀವಿ ಅಂದ್ರೆ ನಿಮ್ದು ವೀರ್ಯದು ಪ್ರಾಬ್ಲಮ್ ಏನಾದ್ರು ಇದೆಯಾ, ಏನಾದ್ರು ಡ್ಯಾಮೇಜ್ ಆಗಿದೆಯಾ ಅಂತ ಚೆಕ್ ಮಾಡ್ಲಿಕ್ಕೆ. ಅದರ ನಾರ್ಮಲ್ ರೇಂಜ್ 30%ಗಿಂತ ಕಡಿಮೆ ಇರಬೇಕು. ಅದಕ್ಕಿಂತ ಜಾಸ್ತಿ ಇದ್ರೆ ನಿಮ್ ಪ್ರೆಗ್ನೆನ್ಸಿ ಆಗೋದ್ರಲ್ಲಿ ತೊಂದರೆ ಆಗುತ್ತೆ. ಪ್ರೆಗ್ನೆನ್ಸಿ ಆದ್ರೂನು ಮಿಸ್ಕ್ಯಾರೇಜ್ ಆಗೋ ಚಾನ್ಸ್ ಇರ್ತದೆ. ಸೊ ಇದನ್ನ ಒಂದು ಟೆಸ್ಟ್ ಮಾಡಬಹುದು ಮುಂದೆ ಹೋಗೋ ಮುಂಚೆ ನಾವು. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ಅಕಸ್ಮಾತ್ IUI ಸಕ್ಸಸ್ ಆಗಿಲ್ಲ, 3 IUI ಸಕ್ಸಸ್ ಆಗಿಲ್ಲ ಅಂದ್ರೆ ಮುಂದಿನ ಸ್ಟೆಪ್ ಆಗೋದು IVF ಅಂತ ಹೇಳ್ತೀವಿ. ಅಕಸ್ಮಾತ್ 3 ಸೈಕಲ್ ಅಲ್ಲಿ ಆಗಿಲ್ಲ, ಎಸ್ಪೆಷಲಿ ಅನ್ಎಕ್ಸ್ಪ್ಲೇನ್ ಇನ್ಫರ್ಟಿಲಿಟಿ ಇಲ್ಲ ಬೇರೆ ಏನಾದ್ರು ಪ್ರಾಬ್ಲಮ್ ಇತ್ತು, ಇಲ್ಲಾದ್ರೆ ಟ್ಯೂಬಲ್ ಫ್ಯಾಕ್ಟರ್ ಪ್ರಾಬ್ಲಮ್ ಇತ್ತು, ಇಲ್ಲಾದ್ರೆ ಮೊಟ್ಟೆ ಉತ್ಪಾದನೆ ಆಗೋ ಶಕ್ತಿ ಕಡಿಮೆ ಇತ್ತು ಅಂದ್ರೆ IVF ಇಸ್ ದ ನೆಕ್ಸ್ಟ್ ಸ್ಟೆಪ್. ಅಂಡ್ IVF ಅಲ್ಲಿ IUI ಗಿಂತ ಪ್ರೆಗ್ನೆನ್ಸಿ ಚಾನ್ಸಸ್ ಬೆಟರ್ ಇರುತ್ತೆ. ಸೊ ದಟ್ ವುಡ್ ಬಿ ದ ನೆಕ್ಸ್ಟ್ ಥಿಂಗ್ ಟು ಕನ್ಸಿಡರ್. Next slide. Thank you. ಥ್ಯಾಂಕ್ ಯು ಡಾಕ್ಟರ್ ಅಪೂರ್ವ, ನಮ್ಗೆ ವಿಸ್ತಾರವಾಗಿ IUI ಬಗ್ಗೆ ಹೇಳಿದಕ್ಕೆ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ನೀವು ಪ್ರಶ್ನೆಗಳನ್ನ ಕೇಳ್ಬೋದು. ಕೆಲವು ಪ್ರಶ್ನೆಗಳು ಬಂದಿದೆ ಡಾಕ್ಟರ್, ನಾನು ಪ್ರಶ್ನೆಗಳನ್ನ ಕೇಳ್ತೀನಿ.
ಎಷ್ಟನೇ ವಯಸ್ಸುವರೆಗೆ ನಾನು IUI ಮಾಡಬಹುದು? ಸೊ IUI ಏಜ್ ಬೇಸಿಕ್ಲಿ ನಿಮ್ಗೆ ಎಷ್ಟು ಜಾಸ್ತಿ ಆಗತ್ತೆ ಅಷ್ಟು ಪ್ರೆಗ್ನೆನ್ಸಿ ಆಗೋದ್ರಲ್ಲಿ ತೊಂದರೆ ಆಗ್ತಾ ಹೋಗುತ್ತೆ ನಿಮ್ಗೆ. ಸೊ ಬೇಸಿಕ್ 30ಕ್ಕಿಂತ ಕಡಿಮೆ ಇದ್ರೆ ನಿಮ್ ಪ್ರೆಗ್ನೆನ್ಸಿ ಚಾನ್ಸ್ ಬೆಸ್ಟ್ ಆಗುತ್ತೆ. ಅದಕ್ಕಿಂತ ಜಾಸ್ತಿ ಆದ್ರೆ ನಿಮ್ದು ನೋಡ್ಕೊಂಡು ಡಿಸೈಡ್ ಮಾಡ್ಬೋದು. ಬಟ್ ಯುವರ್ ಬೆಸ್ಟ್ ಏಜ್ ಫಾರ್ ಟ್ರೈಯಿಂಗ್ ಇಸ್ ಲೆಸ್ ದನ್ 30 IUI. ಓಕೆ. ಎರಡನೇ ಪ್ರಶ್ನೆ, ನಾವು ಟಿಸಾ ಮಾಡ್ಬಿಟ್ಟು IUI ಮಾಡಬಹುದಾ? ಇಲ್ಲ, ಟೀಸಾ ಬೇಸಿಕ್ಲಿ ಅರ್ಥ ಏನಂದ್ರೆ ನಾವು ಬೀಜದಿಂದ ಅಂದ್ರೆ ಟೆಸ್ಟಿಸ್ ಇಂದ ಡೈರೆಕ್ಟ್ ಆಗಿ ಒಂದ್ ಸೂಜಿ ಹಾಕಿ ವೀರ್ಯನ ಹೊರಗೆ ತೆಗಿತೀವಿ. ಈಗ ವೀರ್ಯದು ಮೆಚುರಿಟಿ ಆಗ್ಲಿಕ್ಕೆ ಅದು ಟೆಸ್ಟಿಸ್ ಇಂದ ಆ ಫುಲ್ ಟ್ಯೂಬ್ ಬಂದ ಹೊರಗೆ ಬಂದು ಮೆಚುರಿಟಿ ಆಗ್ತದೆ. ಸೊ ನಾವು ಡೈರೆಕ್ಟ್ ಆಗಿ ಬೀಜದಿಂದ ತೆಗ್ದಿದ್ದು ವೀರ್ಯ ಅಲ್ಲಿ ಆ ಮೆಚುರಿಟಿ ಬಂದಿರಲ್ಲ. ಸೊ IUI ಯೂಸ್ ಮಾಡಕ್ ಆಗಲ್ಲ. ಟೀಸಾದು ಸ್ಪರ್ಮ್ ಯೂಸ್ ಮಾಡೋದು ಬರೀ IVF ಅಲ್ಲಿ ಅಷ್ಟೇ ಆಗತ್ತೆ ಸದ್ಯಕ್ಕೆ. ಓಕೆ. ಇನ್ನೊಂದು ಪ್ರಶ್ನೆ, ನನಗೆ ಸಿವಿಯರ್ ಆಗಿ UTI ಇಶ್ಯೂಸ್ ಇದೆ. ಇಂತಹ ಸಮಯದಲ್ಲಿ ನಾನು ನೀವು IUI ರೆಕಮೆಂಡ್ ಮಾಡ್ತೀರಾ ಅಥವಾ ನಾನು ಏನ್ ಮಾಡ್ಬೇಕು? UTI ಇದ್ದಾಗ ಬೇಸಿಕ್ಲಿ ಫಸ್ಟ್ UTI ನ ಕ್ಲಿಯರ್ ಮಾಡೋದು ಬೆಟರ್. ಬಿಕಾಸ್ UTI ಒಂದು ಕಾಸ್ ಆಫ್ ಫೀವರ್ ಆಗುತ್ತೆ ಅಂಡ್ ಫೀವರ್ ಜೊತೆಗೆ ನಿಮ್ಗೆ ಪ್ರೆಗ್ನೆನ್ಸಿ ಆಗೋದ್ರಲ್ಲಿ ತೊಂದರೆ ಆಗುತ್ತೆ. ಸೊ ದ ಬೆಸ್ಟ್ ಥಿಂಗ್ ಟು ಡೂ ಇಸ್ ಫಸ್ಟ್ UTI ಕ್ಲಿಯರ್ ಮಾಡ್ಕೊಳ್ಳಿ, ಅದಾದ್ಮೇಲೆ ಪ್ರೆಗ್ನೆನ್ಸಿ ಬಗ್ಗೆ ಯೋಚನೆ ಮಾಡಿ. ಓಕೆ. ನನಗೆ ಆಲ್ರೆಡಿ ಒಂದು ಮಗು ಇದೆ. ನನಗೆ ಆದ್ರೆ ನಾನು ಎರಡನೇ ಮಗು ಟ್ರೈ ಮಾಡ್ತಾ ಇದ್ದೀನಿ. IUI ಮೂಲಕ ನನಗೆ ಮಗು ಆಗ್ಬೋದಾ? ಏಜ್ ಕೊಟ್ಟಿಲ್ಲ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇರೋದು ನಿಮ್ದು ಏಜ್ ಅಂಡ್ ಎಷ್ಟು ವರ್ಷದಿಂದ ಇವಾಗ ಸೆಕೆಂಡ್ ಬೇಬಿ ಟ್ರೈ ಮಾಡ್ತಿದ್ದೀರಾ ಅದು ಇಂಪಾರ್ಟೆಂಟ್. ಮೂರನೇದು ನಿಮ್ದು ಟ್ಯೂಬ್ ಅಂಡ್ ಟೆಸ್ಟ್ ಹೇಗಿದೆ. ಒಂದೊಂದ್ಸರಿ ಆಗತ್ತೆ ದಟ್ ಫಸ್ಟ್ ಬೇಬಿ ಈಸಿಯಾಗಿ ಪ್ರೆಗ್ನೆನ್ಸಿ ಆಗೋಗತ್ತೆ. ಸೆಕೆಂಡ್ ಟೈಮ್ ಟ್ರೈ ಮಾಡುವಾಗ ನಿಮ್ಗೆ ತೊಂದರೆ ಆಗ್ತಿದೆ, ಏಜ್ ಕಡಿಮೆ ಇದ್ರೂ ತೊಂದರೆ ಆಗ್ತಿರ್ಬೋದು ಒಂದೊಂದ್ಸರಿ. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಒಂದೊಂದ್ಸರಿ ಟ್ಯೂಬ್ ಬ್ಲಾಕ್ ಇರುತ್ತೆ. 2 ಟ್ಯೂಬ್ ಬ್ಲಾಕ್ ಇದ್ದಾಗ ನಿಮ್ಗೆ ಪ್ರೆಗ್ನೆನ್ಸಿ ಆಗೋದ್ರಲ್ಲಿ ತೊಂದರೆ ಆಗುತ್ತೆ. ಸೊ ಫಸ್ಟ್ ನಿಮ್ಗೆ ಪ್ರೆಗ್ನೆನ್ಸಿ ಯಾಕೆ ಆಗ್ತಿಲ್ಲ ಅಂತ ಗೊತ್ತಾಗ್ಬೇಕು. ನಿಮ್ ಮೊಟ್ಟೆ ಉತ್ಪಾದನೆ ಆಗೋ ಶಕ್ತಿ ಚೆನ್ನಾಗಿತ್ತು, ಟ್ಯೂಬ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ವೀರ್ಯ ಚೆನ್ನಾಗಿತ್ತು ಅಂದ್ರೆ IUI ಡೆಫಿನೆಟ್ಲಿ ಮಾಡಬಹುದು. ನೆಕ್ಸ್ಟ್ ಪ್ರಶ್ನೆ ಕೇಳ್ತಾ ಇದ್ದಾರೆ, IUI ಮಾಡೋ ಟೈಮ್ ಅಲ್ಲಿ ನಾವೇನಾದ್ರೂ ಡಯಟ್ ಫಾಲೋ ಮಾಡ್ಬೇಕಾ? ಸೊ ಫರ್ಟಿಲಿಟಿ ಟ್ರೀಟ್ಮೆಂಟ್ ಆರ್ ಜಸ್ಟ್ ಫರ್ಟಿಲಿಟಿ ಜನರಲಿ ಸ್ಪೆಸಿಫಿಕ್ ಡಯಟ್ ಅಂತ ಏನು ಇಲ್ಲ. ಬಟ್ ವಿ ವುಡ್ ಪ್ರಿಫರ್ ಯು ಟು ಬಿ ಆನ್ ವಾಟ್ ವಿ ಕಾಲ್ ಅ ಹೆಲ್ದಿ ಡಯಟ್. ಸೊ ಫ್ರೂಟ್ಸ್ ಜಾಸ್ತಿ, ಪಲ್ಯ ಜಾಸ್ತಿ, ಹೈಯರ್ ಪ್ರೋಟೀನ್ಸ್ ಇನ್ ಯೋರ್ ಡಯಟ್ ಅಂಡ್ ಹೊರಗಡೆ ಎಸ್ಪೆಷಲಿ ಪ್ರಾಸೆಸ್ಡ್, ಡೀಪ್ ಫ್ರೈಡ್ ಅಂಡ್ ಹೈ ಸಾಲ್ಟ್ ಫುಡ್ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೇದು. ಸೊ ಆಸ್ ಸಚ್ ದರ್ ಇಸ್ ನೋ ಪರ್ಟಿಕ್ಯುಲರ್ ಡಯಟ್, ಬಟ್ ಐ ವುಡ್ ಸೇ ಹೆಲ್ದಿ ಹೋಮ್ ಕುಕ್ ಫುಡ್ ಬೆಸ್ಟ್ ಆಗುತ್ತೆ. ಓಕೆ. ನನ್ನ AMH ತುಂಬಾ ಲೋ ಇದೆ. ಸೊ ಕ್ಯಾನ್ ಐ ಟ್ರೈ 3 times IUI cycles? And the AMH is low. AMH low ಇರೋದಂದ್ರೆ is there more to the question? No. Go ahead. Sorry. Okay. AMH ಕಡಿಮೆ ಇದ್ರೆ ಬೇಸಿಕ್ಲಿ ಅದರ ಅರ್ಥ ಅಂದ್ರೆ ನಿಮ್ ಮೊಟ್ಟೆ ಉತ್ಪಾದನೆ ಆಗೋ ಶಕ್ತಿ ಕಡಿಮೆ ಆಗಿದೆ ಅಂತ ಅರ್ಥ. ಅಂಡ್ ಎಷ್ಟು ಲೋ ಇದೆ ದಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಟು ಅಸ್. ಬಿಕಾಸ್ ಬೇಸಿಕ್ಲಿ ಮೊಟ್ಟೆ ಉತ್ಪಾದನೆ ಆಗೋ ಶಕ್ತಿ ನಿಮ್ದು ಏಜ್ ಜೊತೆ ಕಡಿಮೆ ಹಾಕೊಂಡು ಹೋಗುತ್ತೆ, ಯಾವತ್ತೂ ಜಾಸ್ತಿ ಆಗಲ್ಲ. ಅಂಡ್ ಎಷ್ಟು ನೀವು ಟೈಮ್ ಮುಂದೆ ಹಾಕ್ತೀರಾ ಅಷ್ಟು AMH ಕಡಿಮೆ ಆಗುತ್ತೆ. ಇವಾಗ AMH ಕಡಿಮೆ ಇದ್ದಾಗ ನಿಮ್ದು ಪ್ರೆಗ್ನೆನ್ಸಿ ಆಗೋ ಚಾನ್ಸು ಅಲ್ಲೇ ಕಡಿಮೆ ಆಗೋಗುತ್ತೆ. ಬಿಕಾಸ್ ಲೋ AMH ಆಲ್ಸೋ ಮೀನ್ಸ್ ಕ್ವಾಲಿಟಿ ಮೇಲೆ ಎಫೆಕ್ಟಿವ್ ಆಗಿರುತ್ತೆ. ಮೊಟ್ಟೆ ಉತ್ಪಾದನೆ ಆಗೋ ಶಕ್ತಿ ಜೊತೆಗೆ ನಿಮ್ದು ಮೊಟ್ಟೆದು ಕ್ವಾಲಿಟಿ ಅಂತ ಏನ್ ಹೇಳ್ತೀವಿ ಅದು ಕಡಿಮೆ ಆಗುತ್ತೆ. ಸೊ ಮೇ ಬಿ ವಿತ್ ಲೋ AMH 3 cycle ನಾವು ಟ್ರೈ ಮಾಡ್ಲಾರ್ದು 1 or 2 at the most. ಅಗೇನ್ ಏಜ್ ಡಿಪೆಂಡೆಂಟ್. ಅಂಡ್ ಮೊಟ್ಟೆ ಉತ್ಪಾದನೆ ಆಗೋ ಶಕ್ತಿ ತೀರಾ ಕಡಿಮೆ ಇದ್ರೆ ಐ ವುಡ್ ನಾಟ್ ರೆಕಮೆಂಡ್ IUI. ಸೊ ನಿಮ್ದು ಎಕ್ಸಾಕ್ಟ್ AMH ಏನಿದೆ ಅದ್ರ ಪ್ರಕಾರ ವಿಲ್ ಹ್ಯಾವ್ ಟು ಡಿಸೈಡ್ ಫಾರ್ ಯು. ನನಗೆ PCOD ಪ್ರಾಬ್ಲಮ್ ಇದೆ. PCOD ಪ್ರಾಬ್ಲಮ್ ಅಲ್ಲಿ IUI ಸಕ್ಸಸ್ ಆಗಬಹುದಾ? ಸೊ PCOD ಅಲ್ಲಿ ಬೇಸಿಕ್ ಪ್ರಾಬ್ಲಮ್ ಇರೋದು ಮೊಟ್ಟೆ ಉತ್ಪಾದನೆ ಆಗೋದ್ರಲ್ಲಿ. ಸೊ ನಿಮ್ದು ಮೊಟ್ಟೆಗಳು ಇದಾವೆ ಬಟ್ ತಿಂಗಳು ಕರೆಕ್ಟ್ ಆಗಿ ಉತ್ಪಾದನೆ ಆಗಲ್ಲ. ಸೊ PCOD ಅಲ್ಲಿ IUI ಸಕ್ಸಸ್ ರೇಟ್ಸ್ ಓವರ್ ಆಲ್ ಇಸ್ ಅಬೌಟ್ 23 to 25%. ಸೊ ಪ್ರೆಗ್ನೆನ್ಸಿ ಚಾನ್ಸಸ್ ಒಳ್ಳೇದಿದೆ ಆಸ್ ಲಾಂಗ್ ಎಸ್ ನಿಮ್ದು ಏಜ್ ಇಸ್ ಲೆಸ್ ದನ್ 30. ಓಕೆ. ಸೊ ಪ್ರಶ್ನೆಗಳು ಮುಗೀತು ಡಾಕ್ಟರ್. ಸೊ ಇಲ್ಲಿಗೆ ನಮ್ಮ 2ನೇ ದಿನದ ವೆಬಿನಾರ್ ಸರಣಿಯ 2ನೇ ದಿನ ಮುಕ್ತಾಯ ಆಗುತ್ತೆ. ನಾವು ನಾಳೆ ಮತ್ತೆ 3 ಗಂಟೆಗೆ ನಾವು ವೆಬಿನಾರ್ ಸರಿ ಮುಂದುವರಿಯುತ್ತೆ. ನಾಳೆ ನಮ್ಮ ಟಾಪಿಕ್ IVF ನಲ್ಲಿ ದಾನಿಗಳ ಕಾರ್ಯಕ್ರಮ ಅಥವಾ
ಡೋನರ್ ಪ್ರೋಗ್ರಾಮ್ ಇನ್ IVF. ಇದರ ಬಗ್ಗೆ ಮಾತಾಡಕ್ಕೆ ನಮ್ ಜೊತೆ ಇರ್ತಾರೆ ಡಾಕ್ಟರ್ ಅವೀವಾ ಪಿಂಟೋ ರೊಡ್ರಿಗಸ್. ಇವರು ನೋವಾ IVF ಫರ್ಟಿಲಿಟಿ ರಾಜಾಜಿನಗರದಲ್ಲಿ IVF ಕನ್ಸಲ್ಟೆಂಟ್ ಆಗಿದ್ದಾರೆ. ಸೊ ನಾಳೆ ಇವರು ಡೋನರ್ ಪ್ರೋಗ್ರಾಮ್ ಇನ್ IVF ಬಗ್ಗೆ ವಿಸ್ತಾರವಾಗಿ ತಿಳಿಸಿ, ಡೋನರ್ ಅಂದ್ರೆ ಯಾರು, ಯಾವಾಗ ನಾವು ಡೋನರ್ ಪ್ರೋಗ್ರಾಮ್ ಅನ್ನ ಅಥವಾ ಡೋನರ್ ಅನ್ನ ಬಳಸ್ತೀವಿ, ಇದಕ್ಕೆ ಕಾರಣ ಏನು, ಏನ್ ಮಾಡಬಹುದು, ಇದರ ಬಗ್ಗೆ ನಾಳೆ ವಿಸ್ತಾರವಾಗಿ ಅವ್ರು ತಿಳಿಸ್ಕೊಡಕ್ಕಿದ್ದಾರೆ. ಸೊ ಡಾಕ್ಟರ್ ಅಪೂರ್ವ, ನೀವು ತುಂಬಾ ಚೆನ್ನಾಗಿ IUI ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರಿ, ನಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಆನ್ಸರ್ ಕೊಟ್ರಿ. ನಿಮ್ಗೆ ನಾವೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಸೊ ನಾಳೆ 3 ಗಂಟೆಗೆ ಮತ್ತೆ ಈ ಕಾರ್ಯಕ್ರಮವನ್ನ ಮುಂದುವರಿಸ್ತೀವಿ. ಥ್ಯಾಂಕ್ ಯು.